ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ವ್ಲಾಗರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕೃಷ್ಣಾಷ್ಟಮಿ, ಅದರಿಂದ ಎಲ್ಲರಿಗೂ ಕೃಷ್ಣಾಷ್ಟಮಿ ಹಬ್ಬದ ಶುಭಾಶಯಗಳು. ಕೃಷ್ಣಾಷ್ಟಮಿ ಹಬ್ಬದ ಪ್ರಯುಕ್ತ ನಾನು ಕೃಷ್ಣಂಗೆ ಇಷ್ಟವಾದದ್ದು ಅವಲಕ್ಕಿ. ಅದಕ್ಕೋಸ್ಕರ ಅವಲಕ್ಕಿಯಿಂದ ಹಲ್ವಾ ಮಾಡ್ತಾಯಿದ್ದೀನಿ. ಅದಕ್ಕೇನೇನು ಬೇಕು ಅಂದರೆ ಅವಲಕ್ಕಿ 1 ಕಪ್ಪು, ಏಲಕ್ಕಿ ಪೌಡ್ರು ಒಂದು ಸ್ವಲ್ಪ, ಬೆಲ್ಲ 3/4 ಕಪ್ಪು. ನಾನು ಅವಲಕ್ಕಿ ದೊಡ್ಡ ಕಪ್ಪಲ್ಲಿ ತಗೊಂಡಿದ್ದೀನಿ, ಬೆಲ್ಲ ಚಿಕ್ಕ ಕಪ್ಪಲ್ಲಿ ತಗೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ. ಅವಲಕ್ಕಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾವು ಒಂದು ಮಿಕ್ಸಿ ಜಾರ್ ತಗೊಂಡು ಅವಲಕ್ಕಿನ ಪೌಡ್ರು ಮಾಡ್ಕೋಬೇಕು. ನುಣ್ಣಗೆ ಪೌಡ್ರು ಮಾಡ್ಕೋಬಾರ್ದು, ತರಿಯಾಗಿ ರವೆ ಥರ ಇದ್ದರೆ ಸಾಕು. ನೀವು ಇಲ್ಲಿ ನೋಡ್ಬೋದು, ಅವಲಕ್ಕಿ ಜಾಸ್ತಿ ನೈಸ್ ಆಗಿಲ್ಲ, ರವೆ ಥರ ಪೌಡ್ರು ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ನಾವು ಫಸ್ಟ್ಗೆ ಒಂದು ಗ್ಯಾಸ್ ಹಚ್ಕೊಂಡು ಅದ್ರ ಮೇಲೆ ಒಂದು ಬಟ್ಲಿಟ್ಟು ಅದಕ್ಕೆ ಪುಡಿ ಮಾಡಿರೋಂಥ ಬೆಲ್ಲ ಸೇರಿಸಿ ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗಿಸ್ಬೇಕು. ಪಾಕ ಬರೋದೇನು ಬೇಡ, ಅದು ಕರಗಿದ್ರೆ ಸಾಕು ಬೆಲ್ಲ. ಬೆಲ್ಲ ಕರಗೋವರೆಗೂ ಒಂದು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಇಲ್ಲಿ ನೋಡ್ಬೋದು ಬೆಲ್ಲ ಕರಗ್ತಾ ಇದೆ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೆಲ್ಲ ಕರಗಿದೆ. ಇವಾಗ ಇದನ್ನು ಟೀ ಸೋಸೋ ಜಾಲರಿಂದ ಸೋಸ್ಕೊತಾ ಇದ್ದೀನಿ. ಕಡ್ಡಿ ಕಲ್ಲು ಏನೇ ಇದ್ದರೂ ಟೀ ಸೋಸೋ ಜಾಲರಿಂದ ಸೋಸೋದ್ರಿಂದ ಕ್ಲೀನ್ ಆಗುತ್ತೆ. ಸೋಸಿಟ್ಕೊಂಡಿದ್ದೀನಿ, 1 ಲೋಟ ಆಗಿದೆ. ಇವಾಗ ಮತ್ತೆ ನಾವು ಗ್ಯಾಸ್ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಡೋಣ. ಒಂದು ಪ್ಯಾನ್ ಇಟ್ಟ ಮೇಲೆ ಅದಕ್ಕೆ ತುಪ್ಪ ಹಾಕಬೇಕು. ತುಪ್ಪ 2-3 ಚಮಚ ಹಾಕಿ, ತುಪ್ಪ ಕರಗಿದ ಮೇಲೆ ಡ್ರೈ ಫ್ರೂಟ್ಸ್ ತಗೊಂಡಿದ್ನಲ್ವ ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಕಡಿಮೆ ಉರಿಯಲ್ಲೇ ಫ್ರೈ ಮಾಡಬೇಕು ಡ್ರೈ ಫ್ರೂಟ್ಸ್ನ. ನೀವು ಇಲ್ಲಿ ನೋಡ್ಬೋದು ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಡ್ರೈ ಫ್ರೂಟ್ಸು. ಅದನ್ನೊಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದೇ ಫ್ಯಾನ್ಗೆ ನಾವು ರವೆ ಥರ ಮಾಡ್ಕೊಂಡಿದ್ವಲ್ವ ಅವಲಕ್ಕಿನ, ಅದನ್ನು ಸೇರಿಸಿ ಸ್ವಲ್ಪ ಉರಿಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ. ಮತ್ತು ನಾವು 2 ಚಮಚ ತುಪ್ಪ ಹಾಕ್ಕೊಂಡು ಮತ್ತೆ ರವೆನ ಬ್ರೌನ್ ಕಲರ್ ಆಗೋವರೆಗೂ ಕಡಿಮೆ ಉರಿಯಲ್ಲೇ ಉರಿಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗಿದೆ. ಇದಕ್ಕೆ ನಾವು ಆವಾಗಲೇ ಬೆಲ್ಲದ ಸೋಸ್ಕೊಂಡಿದ್ವಲ್ವ ಅದನ್ನು ಸ್ವಲ್ಪನೇ ಸೇರಿಸ್ಬೇಕು. ಒಂದೇ ಸತಿ ಸೇರಿಸಿದ್ರೆ ಗಂಟಾಗೋಗುತ್ತೆ. ಸ್ವಲ್ಪನೇ ಸೇರಿಸಿ ಮಿಕ್ಸ್ ಮಾಡ್ತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಗಂಟಾಗ್ಲಿಲ್ದಂಗೆ. ಮಿಕ್ಸ್ ಮಾಡ್ತಾನೆ ಇರಬೇಕು. ಹಂಗೆ ಸ್ವಲ್ಪನೇ ತುಪ್ಪ ಸೇರಿಸ್ತಾ ಇರಬೇಕು. 1 ಚಮಚನ ತುಪ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ತುಪ್ಪದಲ್ಲಿ ಕರೆದಿರೋವಂಥ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸ್ ಇನ್ನು ಪಿಸ್ತಾ ಎಲ್ಲ ಇದ್ದರೂ ಬೇಕಾದ್ರೆ ಹಾಕ್ಬೋದು, ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಮಿಕ್ಸ್ ಮಾಡಾದಮೇಲೆ ಲಾಸ್ಟಿಗೆ ಏಲಕ್ಕಿ ಪೌಡ್ರು ಸೇರಿಸ್ಬೇಕು. ಏಲಕ್ಕಿ ಪೌಡ್ರು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನೀವು ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಉಂಡೆ ಥರ ಕಟ್ಟಿದ್ರೆ ಅವಲಕ್ಕಿ ರವೆ ಉಂಡೆ ಆಗುತ್ತೆ. ನಮಗೆ ಹಲ್ವಾ ಥರ ಬೇಕಲ್ವ, ಅದಕ್ಕೆ ಇವಾಗ ಹಾಲು ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ಹಾಲು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ನಾವು ಹಾಕಿರೋ ತುಪ್ಪ ಎಲ್ಲ ಸೈಡ್ ಬಿಡುತ್ತೆ ಅಂತ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಕಡಿಮೆ ಉರಿಯಲ್ಲಿ ಮಿಕ್ಸ್ ಮಾಡಬೇಕು. ಉಂಡೆ ಮಾಡಿಕೊಟ್ರೆ ರವೆ ಅವಲಕ್ಕಿ ರವೆ ಲಡ್ಡು ಅಂತೇಳಿ ಮಕ್ಕಳು ತಿಂತಾರೆ. ಮತ್ತು ಈ ಥರ ನಾವು ಹಾಲು ಬಿಟ್ಟು ಮಾಡಿಕೊಟ್ರೆ ಹಲ್ವಾ ಥರ ಸಖತ್ತಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸುತ್ತಲೂ ಬಿಡ್ತಿದೆ. ಇವಾಗ ಬಿಸಿ ಬಿಸಿಯಾದ ಅವಲಕ್ಕಿ ರವೆ ಹಲ್ವಾ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.